ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ದೈವಿಕ ಶಕ್ತಿಯ ಬಗ್ಗೆ ಹೇಳುತ್ತೇನೆ. ದೈವಿಕ ಶಕ್ತಿ ಎಂದರೇನು? ಇದು ಮಹಾಭಾರತದಲ್ಲಿ ನಾವು ಕಾಣಬಹುದು. ಮಹಾಭಾರತದಲ್ಲಿ ದೈವಿಕ ಶಕ್ತಿ ಹೊಂದಿದ ಅನೇಕ ಮಹಾನ್ ವ್ಯಕ್ತಿಗಳು ಇದ್ದರು. ದೈವಿಕ ಶಕ್ತಿ ಎಂದರೆ ದೇವರಿಂದ ದೊರಕುವ ವಿಶೇಷ ಶಕ್ತಿ. ಇದು ಸಾಮಾನ್ಯ ಮಾನವನ ಸಾಮರ್ಥ್ಯಕ್ಕಿಂತ ಹೆಚ್ಚಿನದು. ಈ ಶಕ್ತಿ ಧರ್ಮವನ್ನು ಕಾಪಾಡಲು, ಅಸುರರನ್ನು ನಾಶ ಮಾಡಲು ಮತ್ತು ಸತ್ಯವನ್ನು ಸ್ಥಾಪಿಸಲು ಉಪಯೋಗವಾಗುತ್ತದೆ. ಈ ಶಕ್ತಿ ದೇವರಿಂದ ದೊರೆತ ವರಗಳು, ಆಶೀರ್ವಾದಗಳು ಹಾಗೂ ತಪಸ್ಸಿನಿಂದ ಪಡೆದ ಆತ್ಮಶಕ್ತಿ. ಮೊದಲು ಶ್ರೀಕೃಷ್ಣನ ಬಗ್ಗೆ ಕೇಳೋಣ. ಶ್ರೀಕೃಷ್ಣ ಮಹಾವಿಷ್ಣುವಿನ ಅವತಾರ, ದೈವಿಕ ಶಕ್ತಿಯ ಮೂಲ ಸ್ವರೂಪ, ಗೀತೆಯನ್ನು ಬೋಧಿಸಿದ, ಧರ್ಮದ ಮಾರ್ಗ ತೋರಿಸಿದವನು ಹಾಗೂ ವಿಶ್ವರೂಪ ದರ್ಶನ ಮಾಡಿಸಿದ್ದ. ಕಾಲದ ನಿಯಂತ್ರಣ, ಯುದ್ಧದ ತಂತ್ರಗಳಲ್ಲಿ ಅಪಾರ ಜ್ಞಾನ. ಇದು ಶ್ರೀಕೃಷ್ಣನ ದೈವಿಕ ಶಕ್ತಿಗಳು. ಇನ್ನೂ ಕೆಲವರು ದೈವಿಕ ಶಕ್ತಿ ಹೊಂದಿದ ಅನೇಕ ಮಹಾನ್ ವ್ಯಕ್ತಿಗಳು ಇದ್ದಾರೆ. ಅವರ ಬಗ್ಗೆ ನೋಡೋಣ. ಅರ್ಜುನನು ಇಂದ್ರನ ಪುತ್ರ. ಅವನು ದೈವಿಕ ಶಕ್ತಿಯ ಯೋಧ. ಅವನ ಶಕ್ತಿಗಳು ಅಪಾರ. ಅವನಿಗೆ ಪಾಶುಪಾತ ಶಸ್ತ್ರ ಶಿವನಿಂದ ಪಡೆದದ್ದು, ಬ್ರಹ್ಮಾಸ್ತ್ರ ಅತಿ ದೊಡ್ಡ ಧನುರ್ವಿದ್ಯ ಹಾಗೂ ದೇವರು ಅವನಿಗೆ ನೇರವಾಗಿ ಶಸ್ತ್ರಗಳನ್ನು ನೀಡಿದರು. ಭೀಮನು ವಾಯುದೇವನ ಪುತ್ರ. ಅವನ ದೈವಿಕ ಶಕ್ತಿ ಅಪಾರ, ಅಸಾಧಾರಣ ಶಕ್ತಿ, ಅಪಾರ ಬಲ. ಯಾವುದೇ ಶತ್ರುವನ್ನು ಸೋಲಿಸುವ ಸಾಮರ್ಥ್ಯ ಅವನ ಹತ್ತಿರ ಇತ್ತು. ಜರಾಸಂಧನನ್ನು ಕೊಂದಿದ್ದನು ಹಾಗೂ ದುಶ್ಯಾಸನನ್ನು ಸಂಹರಿಸಿದನು. ಕರ್ಣನು ಸೂರ್ಯದೇವರ ಪುತ್ರ. ಅವನ ಶಕ್ತಿಗಳು: ಅವನು ಜನ್ಮದಿಂದಲೇ ಕವಚ ಕುಂಡಲ ಹಾಕಿಕೊಂಡೇ ಜನ್ಮಿಸಿದನು. ಅವನ ಹತ್ತಿರ ದಿವ್ಯ ಅಸ್ತ್ರಗಳು ಇದ್ದವು. ಭೀಷ್ಮ ಪಿತಾಮಹ. ಇವರು ಗಂಗಾದೇವಿಯ ಪುತ್ರ. ಇವರು ಇಚ್ಛಾಮರಣ ಹೊಂದಿದ್ದರು. ತಾನೇ ತನ್ನ ಮರಣವನ್ನು ಆಯ್ಕೆ ಮಾಡಬಹುದು. ಇಂತಹ ವರವನ್ನು ಪಡೆದಿದ್ದರು. ಇವರು ಧರ್ಮಕ್ಕೆ ನಿಷ್ಠೆ ಹೊಂದಿದ ಮಹಾನ್ ವ್ಯಕ್ತಿ. ದ್ರೋಣಾಚಾರ್ಯರು ಪಾಂಡವರ ಮತ್ತು ಕೌರವರ ಗುರು. ಇವರು ಅಪಾರ ಜ್ಞಾನವನ್ನು ಹೊಂದಿದ ವ್ಯಕ್ತಿ. ಶಸ್ತ್ರಾಸ್ತ್ರಗಳಲ್ಲಿ ಅಪಾರ ಜ್ಞಾನವಿತ್ತು. ಬ್ರಹ್ಮಾಸ್ತ್ರದ ಜ್ಞಾನಿಗಳಾಗಿದ್ದರು. ಯುದ್ಧ ಕಲೆಯ ಮಹಾನ್ ಪಂಡಿತರು. ಅಶ್ವತ್ಥಾಮನು ಶಿವನ ಅನುಗ್ರಹದಿಂದ ಜನಿಸಿದನು. ಇವನು ಚಿರಂಜೀವಿ, ಅಮರ. ಅಶ್ವತ್ಥಾಮನ ಹತ್ತಿರ ಅಪಾರ ಶಕ್ತಿಯಿತ್ತು. ಮಹಾಭಾರತದಲ್ಲಿ ಈ ಶಕ್ತಿಗಳು ಇವರಿಗೆ ಹೇಗೆ ಸಿಕ್ಕಿತ್ತು ಎಂದರೆ, ಅವರು ದೇವರನ್ನು ಭಕ್ತಿಯಿಂದ ತಪಸ್ಸನ್ನು ಮಾಡಿ, ದೇವರು ಇವರ ತಪಸ್ಸಿಗೆ ಮೆಚ್ಚಿ ಅವರು ಕೇಳಿದ ವರಗಳನ್ನು ಕೊಟ್ಟಿದ್ದನು. ಆದರೆ ಮಹಾಭಾರತದಲ್ಲಿ ದೈವಿಕ ಶಕ್ತಿ ಎಂದರೆ ಕೇವಲ ಬಲವಲ್ಲ, ಅದು ಧರ್ಮದ ಪಾಲನೆ. ಶ್ರೀಕೃಷ್ಣ ಹೇಳಿದಂತೆ, ಧರ್ಮ ಇರುವ ಕಡೆ ದೈವಿಕ ಶಕ್ತಿ ಇರುತ್ತದೆ. ಅಹಂಕಾರದಿಂದ ದೈವಿಕ ಶಕ್ತಿ ನಾಶವಾಗುತ್ತದೆ. ಇದಕ್ಕೆ ಉದಾಹರಣೆಗಳು ಇವೆ. ಕರ್ಣನು ದೈವಿಕ ಶಕ್ತಿ ಇದ್ದರೂ ಅವನ ದೈವಿಕ ಶಕ್ತಿಯು ಅವನು ಅಧರ್ಮದ ಪಕ್ಕದಲ್ಲಿ ನಿಂತಿದ್ದನು. ಅಶ್ವತ್ಥಾಮ, ಇವನು ದೈವಿಕ ಶಕ್ತಿ ಇದ್ದರೂ ಇವನ ಕ್ರೋಧದಿಂದ ದೈವಿಕ ಶಕ್ತಿ ದುರುಪಯೋಗವಾಯಿತು ಹಾಗೂ
ದ್ರೋಣಾಚಾರ್ಯ ಮತ್ತು ಭೀಷ್ಮರು ಇವರು ಕೂಡ ದೈವಿಕ ಶಕ್ತಿ ಇದ್ದರೂ ಕೂಡ ಅವರು ಅಧರ್ಮ ಕಡೆ ನಿಂತಿದ್ದರು. ಮಹಾಭಾರತದ ಒಂದು ಮಹತ್ವದ ಪಾಠ ಹೇಳುತ್ತದೆ. ದೈವಿಕ ಶಕ್ತಿ ಅದನ್ನು ಸತ್ಯದ ಮಾರ್ಗದಲ್ಲಿ ಬಳಸಬೇಕು. ಸತ್ಯ, ಧರ್ಮ ಮತ್ತು ನಿಷ್ಠೆ ಇದ್ದರೆ ನಾವು ದೈವಿಕ ಶಕ್ತಿಯನ್ನು ಅನುಭವಿಸಬಹುದು. ಶ್ರೀಕೃಷ್ಣನು ದೈವಿಕ ಶಕ್ತಿಯನ್ನು ಧರ್ಮ ರಕ್ಷಣೆಗಾಗಿ ಮಾತ್ರ ಬಳಸಿದ್ದನು. ಸತ್ಯದ ಮಾರ್ಗದಲ್ಲಿ ಬಳಸಿದ್ದರೆ ದೈವಿಕ ಶಕ್ತಿ ಇರುತ್ತದೆ. ಅಹಂಕಾರದಿಂದ ಬಳಸಿದರೆ ಅದು ನಾಶವಾಗುತ್ತದೆ. ಇದು ದೈವಿಕ ಶಕ್ತಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.